ರಾಜೀವ್ ಗೌಡ್ರೆ? ಜನನ ಎಬ್ಬಿಸಿ ಚಪ್ಲಿ ಓಡಿಸ್ತೀರಾ ಒಬ್ಬ ಮಹಿಳಾ ಅಧಿಕಾರಿನ? ಎಲ್ಲಾ ವಾರ್ಡ್ನಿಂದ ಕರೆಸಿ ದಂಗೆ ಹಬ್ಬಿಸ್ತೀರಾ? ಚಪ್ಲಿಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಅಬಾ ಪುಣ್ಯಾತ್ಮ, ಇಡೀ ಆಡಿಯೋದಲ್ಲಿ ಬೀಪ್ ಸೌಂಡ್ ಬಿಟ್ಟು ಬೇರೆ ಯಾವ್ದನ್ನು ಕೇಳಿಸ್ಕೊಳಕ್ ಆಗಲ್ಲ. ಆ ಲೆವೆಲ್ಗೆ ರಾಜೀವ್ ಗೌಡ್ರೆ ನಿಮ್ ಭಾಷೆ ಇದೆ. ಅವನ್ ಎಂತ ಕಳ್ಳಾನೇ ಆಗ್ಲಿ, ಸುಳ್ಳಾನೇ ಆಗ್ಲಿ, ಖದೀಮಾನೇ ಆಗ್ಲಿ, ರೌಡಿ ಆಗ್ಲಿ, ಪುಡಾರಿ ಆಗ್ಲಿ, ಅಂಡರ್ ವರ್ಲ್ಡ್ ಡಾನ್ ಆಗ್ಲಿ, ಇಂತ ಹೊಲಸು ಭಾಷೆನ ಒಬ್ಬ ಹೆಣ್ಮಗಳಿಗೆ ಪ್ರಯೋಗ ಮಾಡಲ್ಲ. ಅವ್ರೆಲ್ರಿಗಿಂತ ಕಡೆ ನೀವೊಬ್ಬ MLA ಕ್ಯಾಂಡಿಡೇಟು. ನಿಮ್ಮ ಹೊಲಸು ಭಾಷೆ ನಿಮ್ಮ ವ್ಯಕ್ತಿತ್ವವನ್ನ ತೋರಿಸುತ್ತೆ. ನಿಮ್ಗೆ ಎಷ್ಟರ ಮಟ್ಟಿಗೆ ಮಹಿಳೆಯರ ಬಗ್ಗೆ ಗೌರವ ಇದೆ ಅನ್ನೋದನ್ನ ತೋರಿಸುತ್ತೆ. ಯಾರ್ರಿ ನೀವು ಚಪ್ಲಿ ಹೊಡಿಯಕ್ಕೆ ಒಬ್ಬ ಹೆಣ್ಮಗಳನ್ನ? ಯಾರಿಗೆ ಕೊಟ್ಟಿರೋದು ನಿಮ್ಗೆ ಅಧಿಕಾರ? ಈ ಸಂವಿಧಾನ ಕೊಟ್ಟಿದೇನ್ರಿ? ಈ ಕಾನೂನು ಕೊಟ್ಟಿದ್ಯಾ ನಿಮ್ಗೆ? ನೀವೊಬ್ಬ MLA ಕ್ಯಾಂಡಿಡೇಟ್ ಆಗ್ಬಿಟ್ರೆ ಯಾರನ್ನು ಬೇಕಾದ್ರೂ ಚಪ್ಲಿ ಹೊಡಿತೀರಾ? ನೀವು ಹೊಡಿತೀರನ? ನಿಮ್ಮನೇಲಿರೋ ಹೆಣ್ಮಕ್ಳಿಗೆ ಹೊಡಿತೀರಾ? ಸುಮ್ನೆ ಇರ್ತಾರ ನಿಮ್ಮನೆ ಹೆಣ್ಮಕ್ಳು ಚಪ್ಲಿಯಲ್ಲಿ ಹೊಡಿಯಕ್ ಹೋದ್ರೆ? ಏನ್ ಯೋಗ್ಯತೆ ಇದೆ ಅಂತ ಚಪ್ಲಿ ಹೊಡಿತೀನಿ ಅಂತ ಮಾತಾಡ್ತೀರಾ ನೀವು? ಅಸಹ್ಯ ಆಗಲ್ವಾ ನಿಮ್ಗೆ? ಅದೇನ್ರಿ ಪೌರ ಕಾರ್ಮಿಕರಿಗೆ ಸೂಮಗ ಬೋಮಗ ಅಂತ ಬೈತೀರಾ? ತಾಯಿನ ಬೈತಿರಲ್ಲ ನೀವು? ಒಂದ್ ತಾಯಿ ಹೊಟ್ಟೆಲಿ ಹುಟ್ಟಿಲ್ವಾ? ಇದು ಬಹಳ ಪವಿತ್ರವಾದಂತ ಜಾಗ. ಈ ಜಾಗದಲ್ಲಿ ಅದೆಲ್ಲ ಚಿಲ್ಲರೆ ವಿಚಾರನ ಚರ್ಚೆ ಮಾಡೋದಿಲ್ಲ. ಯಾರು ಕಾನೂನು ದೊಡ್ಡವರಲ್ಲ. ನಾನು ಹುಡುಗಿ ತಪ್ಪು ಮಾಡಿದ್ದವ್ರನ್ನ ಕ್ಷಮಾಪಣೆ ಕೇಳಬೇಕು. ಆ ರೀತಿ ಆದೇಶ ಕೊಡ್ತೀನಿ. ಯಾರಿಗೆ ನೊಂದಿದೆ ಅವ್ರಿಗೆ ರಕ್ಷಣೆ ಕೊಡಬೇಕಾದ್ರು ನಮ್ಮ ಡ್ಯೂಟಿ.